ಪಾಪ್ಯುಲಿಸಮ್ಗಿಂತ ಪೀಪಲ್ ಓರಿಯೆಂಟೆಡ್ ಬಜೆಟ್ ಅಂತ ಅವ್ರು ಹೇಳಿರುವಂತದ್ದು. ವಿಕಸಿತ ಭಾರತದ ದಾಪುಗಾಲಿ ಹೇಗಾಗ್ತಿದೆ ಮೇಡಮ್ 2047 ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾವುದೇ ಒಂದು ದೇಶಕ್ಕೆ ಒಂದು ಮುನ್ನೋಟ ಅನ್ನೋದು ಬೇಕೇ ಬೇಕಾಗುತ್ತೆ. ಇದು ಕೇವಲ ಈ ಒಂದು ಆರ್ಥಿಕ ವರ್ಷದ ಲೆಕ್ಕಾಚಾರ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಭಾರತದ ಪ್ರಗತಿಯನ್ನ ವೇಗ ಪಡೆಯೋದಕ್ಕೆ ಬೇಕಾದಂತಹ ಒಂದು ಭವಿಷ್ಯತ್ತಿನ ಕಲ್ಪನೆಯಲ್ಲಿ ಬಂಡನೆಯಾದ ಬಜೆಟ್ ಅನ್ನೋದು. ಯಾಕಂದ್ರೆ ಸ್ವತಂತ್ರ ಬಂದಾದ್ಮೇಲೂ ಅವತ್ತು ನಮ್ದು 5 year ಪ್ಲಾನ್ಸ್ ಇತ್ತು, 5 ವರ್ಷ ಪಂಚವಾರ್ಷಿಕ ಯೋಜನೆಗಳಿತ್ತು. ಇದು ಇಟ್ಸ್ ಅ ಬಿಗರ್ ಪ್ಲಾನ್ ಆಫ್ 2024 ವಿಕಸಿತ ಭಾರತ ಅಂದ್ರೆ ಡೆವಲಪ್ ನೇಷನ್. ನಾವು ಯಾವಾಗಲೂ ಡೆವಲಪಿಂಗ್ ಅಂತಾನೆ ಇರ್ತಾ ಇತ್ತು ಹೊರತು ಡೆವಲಪ್ ನೇಷನ್ಸ್ ಅಂತ ಅಂದ್ಬಿಟ್ಟು. ಇಲ್ಲಿ ಅವ್ರು ಹೇಳಿರ್ಬೇಕಾದಾಗ ಯಾವುದು ಪ್ರತಿಯೊಂದಕ್ಕೂ ಆತ್ಮನಿರ್ಭರ ಭಾರತದ ಅದಕ್ಕೆ ಟ್ಯಾಗ್ ಮಾಡಿನೇ ಹೇಳಿರುವಂಥದ್ದು ರಿಫಾರ್ಮ್ ಎಕ್ಸ್ಪ್ರೆಸ್ನಲ್ಲಿ. ಅವ್ರು ಹೇಳಿರುವಂಥ ಒಂದು 6 areas ಆಫ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ಒಂದು ನಾವು ಇದ್ರ ಮೇನ್ ಮಾಡಬೇಕಾಗಿರೋ ಸರ್ ಆಗಲೇ ಉಲ್ಲೇಖ ಮಾಡಿದಾಗೆ ಬಯೋಫಾರ್ಮಾ. ಇಟ್ ಶಾಡ್ ಬಿ ದ ಹೆಲ್ತ್ ಹಬ್, ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಹೆಲ್ತ್ ಇಶ್ಯೂಸ್ ಏನು ಪ್ರಾಡಕ್ಟ್ಸ್ ಇದೆಯೋ ಅದನ್ನ ಹೆಲ್ತ್ ಹಬ್ ಮಾಡುವಂಥದ್ದಕ್ಕೆ ಅದಕ್ಕೆ ದೊಡ್ಡ ಇದು ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಅದಕ್ಕೆ ಕಮ್ಮಿ ಇದಾಗಿದೆ ಅಂತದ್ದು, ಈ ಇಯರ್ 10,000 ಕೋಟಿ ಇನ್ ಅ ಫ್ರೇಮ್ ಆಫ್ 5 years ಅನ್ನೋದು. ಮತ್ತೆ ದ ವರ್ಲ್ಡ್ ನಾವು ಇಸ್ ಇನ್ ದ ವರ್ಲ್ಡ್ ಆಫ್ ಆಯಿಲ್ ಮತ್ತೆ ಚಿಪ್ಸ್ ಇದರಲ್ಲಿ. ಸೊ ಆ ಚಿಪ್ ಇಂಡಸ್ಟ್ರಿಗೆ, ಸೆಮಿಕಂಡಕ್ಟರ್ ಚಿಪ್ಸ್ ಇಂಡಸ್ಟ್ರಿಗೆ ದಟ್ ಹ್ಯಾಸ್ ಗಿವನ್ ಎ ಮೇಜರ್ ಇದು ಟ್ರಸ್ಟ್ ಕೊಟ್ಟಿರುವಂಥದ್ದು. ಯಾಕಂದ್ರೆ ಕಳೆದ ವರ್ಷ 22,900 ಕೋಟಿ ಕೊಟ್ಟಿರೋಂಥದ್ದು, ಈ ವರ್ಷ ಅದಕ್ಕೆ 40,000 crores ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಮಾಡಿರೋಂಥದ್ದು. ಮತ್ತೆ ಇನ್ನೊಂದು ರೇರ್ ಮೆಟಲ್ಸ್ ಮೇಡಮ್, ವಿರಳ ಲೋಹಗಳು, ಯಾವುದು ಖನಿಜಗಳಂಥದ್ದು, ಈ ರೋಡಿಯಂ ಆಗ್ಬೋದು, ಪ್ಲಾಟಿನಿಯಂ ಆಗ್ಬೋದು, ಲಿಥಿಯಂ ಆಗ್ಬೋದು, ಮ್ಯಾಗ್ನೆಟ್ಸ್ ಇದಾಗ್ಬೋದು, ರೇರ್ ಮೆಟೀರಿಯಲ್ಸ್. ಎಲ್ಲಿ ರೇರ್ ಮೆಟೀರಿಯಲ್ಸ್ ಇದೆಯೋ ಅದು ಲಿಮಿಟೆಡ್ ರಿಸೋರ್ಸಸ್ ಜಾಗ್ರಫಿಕಲಿ ಇದೆಯೋ ಅದನ್ನ ಸಂರಕ್ಷಣೆ ಮಾಡೋಕ್ಕೆ, ಅದನ್ನ ಅದಕ್ಕಂತಾನೆ ಸಪ್ರೇಟ್ ಕಾರಿಡಾರ್ ಮಾಡೋಕ್ಕೆ ಇದು ಮಾಡಿರುವಂಥದ್ದು. ದಟ್ ಈಸ್ ಆಲ್ಸೋ ವೆಲ್ಕಮ್ ಮೂವ್. ಇನ್ನೊಂದು ಕಂಟೈನರ್ ಮ್ಯಾನುಫ್ಯಾಕ್ಚರರ್ಸ್, ವಿತ್ ಕಂಟೈನರ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇಸ್ ಅ ಬಿಗ್ ಲೀಪ್ ಫಾರ್ವರ್ಡ್ ಮಾಡಿರುವಂಥದ್ದು 40,000 crores ಅದಕ್ಕಂತಾನೆ ಸ್ಪೆಷಲ್ ಫಂಡ್ ಇದು ಮಾಡಿರುವಂಥದ್ದು. ಮತ್ತೆ ಇನ್ನೊಂದು 20 ಇನ್ಲ್ಯಾಂಡ್ ವಾಟರ್ ವೇಸ್, ಜಲಮಾರ್ಗಗಳು. ಈಗ ಯದುಕುಮಾರ್ ಅವರೇ, ಈಗ ಭಾರತ ಎದುರಿಸ್ತಾ ಇರುವಂತಹ ಈ ಒಂದು ಜಾಗತಿಕವಾದಂತಹ ಹಲವಾರು ಬದಲಾವಣೆಗಳ ನಿಟ್ಟಿನಲ್ಲಿ, ಉದಾಹರಣೆಗೆ ಈಗ ಟ್ರಂಪ್ನ ಏನು ಸುಂಕಾಸ್ತ್ರ ಇದೆ, ಮತ್ತು ಇಡೀ ಪ್ರಪಂಚದಲ್ಲಿ ಒಂದು ಆರ್ಥಿಕವಾದಂತಹ ಡೋಲಾಯಮಾನವಾದಂತಹ ಸ್ಥಿತಿಗತಿಗಳಲ್ಲಿ ನಮ್ಮ ದೇಶದ ಆರ್ಥಿಕತೆಗೆ ಒಂದು ಸಮತೋಲಿತ ಮತ್ತು ವೇಗ ಕೊಡುವ ನಿಟ್ಟಿನಲ್ಲಿ, ಹೆಚ್ಚಿಗೆ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವ ನಿಟ್ಟಿನಲ್ಲಿ, ಯಾಕೆಂದರೆ ಹೂಡಿಕೆದಾರರು ಈ ಜಾಗತಿಕ ಮಾರುಕಟ್ಟೆಯ ವೈಬ್ರೇಷನ್ ಇಂದಾಗಿ ಹೂಡಿಕೆ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಹಾಗಾಗಿ ನಮ್ಮ ಓವರ್ ಆಲ್ GDP ಗ್ರೋತ್ ಅಲ್ಲೂ ಕೂಡ ನಮ್ದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಸೊ ಈ ನಿಟ್ಟಿನಲ್ಲಿ ಬಂಡವಾಳವನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ದೇಶದ ಪ್ರಗತಿಯ ಒಂದು ವಿಚಾರದಲ್ಲಿ ಏನು ಪ್ರಮುಖವಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೂಲಭೂತ ಸೌಕರ್ಯಗಳಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ನಾವು ಮೇನ್ ಸಿಟೀಸ್ ಹೋಗೋ ಬದಲು Tier 2 Tier 3 ಸಿಟೀಸ್ನಲ್ಲಿ ಮತ್ತೆ ಎಲ್ಲಿ ಗ್ರೋತ್ ಸೆಂಟರ್ಸ್ ಸ್ಪೆಸಿಫಿಕ್ ಆಗಿರುವಂಥದ್ದಕ್ಕೆ ಹಿಂದೆ ಇದ್ದಿದ್ದಂಥದ್ದು 11.2 lakh crores ಇದ್ದಿದ್ದಂಥದ್ದು ಮೂಲಭೂತ ಸೌಕರ್ಯ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿದ್ದಂಥದ್ದು. ಈ ವರ್ಷ ಅದು 1 ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿರೋಂಥದ್ದು. ಇಟ್ ಈಸ್ 12.2 lakh crores, ಇಟ್ ಈಸ್ ಜಾಸ್ತಿ ಆಗಿರೋಂಥದ್ದು. ಆಮೇಲೆ ಇಲ್ಲೇನಂತಂದ್ರೆ ಮೇಡಮ್ ಅಲ್ಲಿ ಇದು ಎಲ್ಲಿ ಬಂದ್ಬಿಟ್ಟು ಸಿಟಿ ಎಕನಾಮಿಕ್ ರೇಂಜಸ್ ಅಂದರೆ ಯಾವುದು ಸ್ಪೆಸಿಫಿಕ್ ಆಗಿ ಸಿಟಿ ಎಕನಾಮಿಕ್ ರೇಂಜ್ ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸ್ಟೇಟ್, ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಬಂದ್ಬಿಟ್ಟು ಮೋರ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿರುವಂಥದ್ದು. ಸೊ ದಟ್ ಈಸ್ ಆಲ್ಸೋ ವೆಲ್ಕಮ್ಮು. ಇನ್ನೊಂದು ಇದಾಗಿರೋಂಥ ಆವಾಗಲೇ ತಾವು ಇನ್ನೊಂದು ಹೇಳಿದಂಥದ್ದು ಹೈ ಸ್ಪೀಡ್ ರೈಲ್ಸ್ದು ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ದರ್ಶನ್ ಅವರೇ. ಯಾಕಂದ್ರೆ ಹೈ ಸ್ಪೀಡ್ ರೈಲ್ಸ್ ನಾವು ಮಾಡರ್ನೈಸಿಂಗ್ ರೈಲ್ಸ್ ಆಗ್ಬೋದು, ಅಮೃತ್ ಭಾರತ್ ಆಗ್ಬೋದು, ಬಿಕಾಸ್ ವಂದೇ ಭಾರತ್ ಆಗ್ಬೋದು, ರೈಲ್ಸ್ ಆಗ್ಬೋದು. ದ ಕನೆಕ್ಟಿವಿಟಿ ಈಸ್ ಇಂಪಾರ್ಟೆಂಟ್, ಜನರಿಗೆ ಟೈಮ್ ಅಂಡ್ ಸ್ಪೀಡ್ ಈಸ್ ಇಂಪಾರ್ಟೆಂಟ್ ಅದಲ್ಲಿ. ಸೊ ಅದ್ರದ್ದು ವೇಗಗಳಾಗ್ಬೋದು, ದೃಷ್ಟಿ ಆಗ್ಬೋದು. ಯಾಕಂದ್ರೆ ಮೆಡ್ರಾಸ್ ಮತ್ತೆ ಬೆಂಗಳೂರು ಮತ್ತೆ ಚೆನ್ನೈ ತಂದಾಗ ಒಂದು ಇವಾಗ ನ್ಯಾಷನಲ್ ಹೈವೇ ಬರ್ತಾ ಇದೆ, ಅದ್ರ ಜೊತೆಗೆ ಹೈ ಸ್ಪೀಡ್ ರೈಲ್ ಬರ್ತಾ ಇದೆ. ನೋಡಿ, ಇದು ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆ ಆಗೋದ್ರ ಜೊತೆಗೆ ಈ ಆರ್ಥಿಕವಾಗಿ ಮತ್ತು ವ್ಯಾವಹಾರಿಕ ಬೆಳವಣಿಗೆ ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ ಚೆನ್ನೈ ಮತ್ತು ನಮ್ಮ ಮೈಸೂರು ಇವೆಲ್ಲವೂ ಕೂಡ ಪ್ರಮುಖ IT ಮತ್ತು ಪ್ರೊಡಕ್ಷನ್ ಸೆಂಟರ್ಸ್. ಸೊ ಹಿಂಗಾಗಿ ಇದು ಪ್ರಯಾಣದ ಮತ್ತು ವ್ಯಾಪಾರದ ಏನು ಸಮಯ ಏನಿದೆ ಅದನ್ನ ಕಡಿಮೆ ಮಾಡೋದರ ಜೊತೆಗೆ ಆರ್ಥಿಕ ಬೆಳವಣಿಗೆಗಳನ್ನು ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಕೂಡ ವೇಗಗೊಳಿಸುತ್ತೆ. ಸೊ ಆ ಮೂಲಕ ಈ ಹೈ ಸ್ಪೀಡ್ ರೈಲ್ಗಳು ವೆರಿ ಇಂಪಾರ್ಟೆಂಟ್ ಕಮರ್ಷಿಯಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ. ಸೊ ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಬಟ್ ಅವೆರಡೇ ಇಟ್ಕೊಂಡು ಇದು ಕರ್ನಾಟಕಕ್ಕೆ ಅತ್ಯುತ್ತಮ ಕೊಡುಗೆ ಅಂತ ಅದನ್ನ ಕೊಂಡಾಡುವ ಮಟ್ಟಕ್ಕೂ ಇಲ್ಲ. ಅದ್ರ ಜೊತೆಗೆ ಸ್ಪೆಸಿಫಿಕ್ ಆಗಿ ತೆಂಗು ಬೆಳೆ ಬಗ್ಗೆ
ಮಾತಾಡಿದಂಥದ್ದಾಗ್ಬೋದು, ಶ್ರೀಗಂಧದ ಬಗ್ಗೆ ಇದು ಮಾಡಿದಾಗ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಯಾಕಂದ್ರೆ ಇಡೀ ಭಾರತದಲ್ಲಿ ಎಲ್ಲಾದ್ರೂ ಶ್ರೀಗಂಧದ ಅಂತಂದ್ರೆ ಅದು ಫಸ್ಟ್ ಇದು ಬರೋದೇ ಕರ್ನಾಟಕಕ್ಕೆ ಬರುವಂತದ್ದು. ಅದಕ್ಕೊಂದು ಪ್ರೋತ್ಸಾಹ ಕೊಡೋದಾಗ್ಬೋದು, ತೆಂಗು ಇದಕ್ಕಾಗಿ. ಯಾಕಂದ್ರೆ ಲಾಸ್ಟ್ ರೀಸೆಂಟ್ ಟೈಮ್ಸ್ ನಲ್ಲಿ ಮಾವು ಬೆಳೆಗ MSP ಬಂದಾಗ ಕೇಂದ್ರ ದಾವಿಸಿದಾಗ್ಲೇನೆ ಅದಕ್ಕೊಂದು ಪ್ರೈಸ್ ಸಿಕ್ಕಿದಂಥದ್ದು, ಇದು ಮಾಡಿದಂಥದ್ದು. ಸೊ ಇಟ್ ಈಸ್ ಎ ಪ್ರೋ ಆಕ್ಟಿವ್. ನಾವು ತಗೊಳ್ಬೇಕಾಗಿದ್ದು ಡೆಫಿನೆಟ್ ಆಗಿ ಜನರ ರೈತರ ಹಿತ ಕಾಯುವುದು ಡೆಫಿನೆಟ್ ಆಗಿ ಎಲ್ಲ ಸರ್ಕಾರದ ಕರ್ತವ್ಯ. ಅದಕ್ಕೆ ಅವ್ರು ಮುಂದೆ ಇದು ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಇದಂದ್ರೆ ತಮ್ಗೆ ನಿರಾಸೆ ಆಗಿಲ್ವಾ ಕರ್ನಾಟಕದ ಹಿತದೃಷ್ಟಿಯಿಂದ? ಆಸ್ ಅ ಕನ್ನಡಿಗ ತಮ್ಗೆ ಒಂದ್ ಸ್ವಲ್ಪ ನಿರಾಸೆ, ಯಾಕಂದ್ರೆ ನಮ್ಗೆ ಇನ್ನೂ ಡೀಟೇಲ್ಸ್ ಲಭ್ಯವಾಗಿಲ್ಲ. ಅದರ್ವೈಸ್ ಆಲ್ಸೋ ಕೆಲವೊಂದು ನೀರಾವರಿ ಯೋಜನೆಗಳ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿದ್ರೆ, ಯಾಕಂದ್ರೆ ಕಳೆದ ಬಾರಿ ಅವರು ಭದ್ರಾ ಮೇಲ್ದಂಡೆ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಅದು ನಮ್ಗೆ ನಿಜವಾಗ್ಲೂ ಕೂಡ ಸಂತೋಷ ಕೊಡುವ ವಿಚಾರ ಆಗಿತ್ತು. ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಬಜೆಟ್ ನಲ್ಲಿ ಆ ತರದ ನಮ್ಮ ನೀರಾವರಿ ಯೋಜನೆ, ಯಾಕಂದ್ರೆ ನೀರಾವರಿ ಯೋಜನೆಗಳು ಈಗ ಉದಾಹರಣೆಗೆ ಕೆಲವೊಂದು ಯೋಜನೆಗಳು ಆ ತತ್ಕ್ಷಣಕ್ಕೆ ಫಲ ಕೊಡುವಂಥದ್ದು, ನೀರಾವರಿ ಯೋಜನೆಗಳು ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ಯೋಜನೆಗಳು. ಸೊ ಹಾಗಾಗಿ ಅಂತಹ ಯೋಜನೆಗಳ ಬಗ್ಗೆ ಏನಾದರೂ ಪ್ರಸ್ತಾಪ ಇದ್ದಿದ್ರೆ ಡೆಫಿನೆಟ್ಲಿ ಕರ್ನಾಟಕದ ಜನ ಸ್ವಲ್ಪ ಖುಷಿ ಪಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಡೆಫಿನೆಟ್ ಆಗಿ ಮೇಡಮ್. ತಾವು ಹೇಳ್ತಾ ಇದ್ದು ರೈಲ್ವೇಸ್ ಒಂದು ಸೆಕ್ಟರ್ ತೊಗೊಬೇಕಾದಾಗ ಪ್ರೀವಿಯಸ್ ಕಾಂಗ್ರೆಸ್ ಗವರ್ಮೆಂಟ್, ಯಾಕಂದ್ರೆ ಪ್ರೀವಿಯಸ್ ಕಂಪ್ಯಾರಿಸನ್ ಮಾಡಬೇಕಾದಾಗ ಪ್ರೀವಿಯಸ್ಗೆ ಹೋಗಬೇಕಾಗತ್ತೆ. ದ ಓವರ್ ವಾಸ್ 850 crores. ಬಟ್ ಲಾಸ್ಟ್ ಇಯರ್ ರೈಲ್ವೆ ಬಜೆಟ್ ಇಟ್ ವಾಸ್ 7,500 crores ಫಾರ್ ಕರ್ನಾಟಕ. 7,500 crores. ಸೊ ಆ ಥರ ಇರಬೇಕಾದಾಗ ಕಂಪ್ಯಾರಿಸನ್ಸ್ ನಂಬರ್ಸಲ್ಲಿ ಹೋದಾಗ ತಿಕ್ಕಾಟಗಳು ಜಾಸ್ತಿ ಆಗುತ್ತೆ. ಬಟ್ ವಾಟ್ ವಿ ನೀಡ್ ಇಸ್ ಕರ್ನಾಟಕ ಕೇಂದ್ರೀಕೃತವಾದದ್ದು ಏನೇನು ಬರಬೇಕು ಬರಲೇಬೇಕಾಗಿರುವಂಥದ್ದು. ಆಸ್ ಇಟ್ ಟೋಲ್ಡ್, ಇಟ್ಸ್ ಓನ್ಲಿ ಒಂದು ಕೀ ಫ್ಯಾಕ್ಟ್. ರಾಯಚೂರಲ್ಲಿ ಕೇಳಿದಂಥದ್ದು ಕೀ ಫ್ಯಾಕ್ಟರ್ಸ್ ಮಾತ್ರ ನಮ್ಗೆ ಬಂದದ್ದು, ಸ್ಪೆಸಿಫಿಕ್ ಆಗಿ ಫುಲ್ ಡೀಟೇಲ್ಸ್ ಬರದೇ ಇರುವಂಥದ್ದು. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಟೆಂಪಲ್ ಟೌನ್ಸ್ನ ಅಭಿವೃದ್ಧಿ ಮಾಡುವಂಥದ್ದು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಟೆಂಪಲ್ ಟೌನ್ಸ್ ಇದೆ, ಯಾಕಂದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥದ್ದು ಸುಮಾರು ಟೌನ್ಸ್ಗಳು. ಯಾಕಂದ್ರೆ ಅದು ಕರ್ನಾಟಕದ ಎಷ್ಟು ಅದಕ್ಕೆ ಹೇಳಿ ಸ್ಪೆಸಿಫಿಕ್ ಆಗಿ ಅಂದಾಗ ಟೆಂಪಲ್ ಟೌನ್ಸ್ ಅಂದಾಗ ಟೆಂಪಲ್ ಟೌನ್ಸ್ ಕರ್ನಾಟಕದಲ್ಲಿ ಇದ್ದೇ ಇದೆಯಲ್ಲ ಮೇಡಮ್. ಬಾಲಕಿಯರ ಹಾಸ್ಟೆಲ್. ಮತ್ತೆ ಮಹಿಳಾ ಉದ್ಯಮಿಗಳು ಅವರು ಸಣ್ಣ ವ್ಯಾಪಾರ ಇದು ಮಾಡ್ಬೇಕಂದ್ರೆ ಮೀನ್ಸ್ ದೇ ಕ್ಯಾನ್ ಶಿ ಮಾರ್ಟ್ ಅಂತ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿದಂಥದ್ದನ್ನ ಅದನ್ನ ಇದು ಮಾಡ್ಬೇಕಂದ್ರೆ ಪ್ರತಿ ಡಿಸ್ಟ್ರಿಕ್ಟ್ಸ್ ನಲ್ಲೂ ಬಾಲಕಿಯರ ಒಂದು ಇದು ತರಬೇಕಂತ ರೆಸಿಡೆನ್ಷಿಯಲ್ಸ್ ತರಬೇಕನ್ನೋದು ದಟ್ ಈಸ್ ಅ ವೆರಿ ಗುಡ್ ಮೂವ್ ಅಲ್ಲ ಮೇಡಮ್. ಅದರಲ್ಲಿ ಇದಕ್ಕೆ ಹೆಣ್ಮಕ್ಳಿಗೆ ಇದಾಗುವಂಥದ್ದು. ಸೊ ದಿಸ್ ಆರ್ ಆಲ್ ದ ಕೀ ಫ್ಯಾಕ್ಟರ್ಸ್ ವಿಚ್ ಇಸ್ ಬಿನ್ ಲಿಸ್ಟೆಡ್.